ಕರುಗಳ ಸಾಕಾಣಿಕೆ ಮಾಡೋರಿಗೆ ಇದು ಬಹಳ ಮಹತ್ವದ ವಿಷಯ ಐತಿದ. ಹೌದು, ಕರುಗಳ ಬೆಳವಣಿಗೆ ಆಗಲಕ್ಕ ಮಹತ್ವದ ವಿಷಯ ಅಂದ್ರ ಹಾಲು. ಕೆಲವೊಬ್ರು ಬೇರೆಯವ್ರ ಕಡೆಯಿಂದ ಕರುಗಳನ್ನು ತಂದು ಹಾಲು ಹಾಕಿ ಸಾಕಿ ಮಾಡುವಂತ ರೈತರು ಇರ್ತಾರ. ಇನ್ನು ಕೆಲವರು ಏನ್ ಮಾಡ್ತಾರೆ, ಇದನ್ನ ಮೇನ್ ಬಿಸ್ನೆಸ್ ಅಂತ ಹೇಳಿ ಕರು ಸಾಕಾಣಿಕೆನ ಮಾಡ್ತಿರ್ತಾರ. ಇರ್ಲಿ, ನಾ ಡೈರೆಕ್ಟ್ ಟಾಪಿಕ್ ಕಡೆ ಬರ್ತೀನಿ. ಏನಪ್ಪಾ ಅಂದ್ರ, ಈಗ ಕರುಗಳ ಬೆಳವಣಿಗೆ ಆಗ್ಲಕ್ಕಂದ್ರ ಅಗದಿ ವ್ಯವಸ್ಥಿತ ಒಂದು ಕರ ತಯಾರಾಗಬೇಕಾದ್ರ ಅದಕ್ಕೆ ಪ್ರೋಟೀನ್, ವಿಟಮಿನ್, ಫ್ಯಾಟ್ ಈ ತರ ಅಗತ್ಯವಿರ್ತದ. ಕೆಲವೊಬ್ರು ಹಾಲಿನ ಜೊತೆ ಸ್ವಲ್ಪ ಮಿನರಲ್ ಮಿಕ್ಸರ್, ಸ್ವಲ್ಪ ಟಾನಿಕ್ ಅಂತ ಮಿಕ್ಸ್ ಮಾಡಿ ಹಾಲು ಕೊಟ್ಟು ಕರುಗಳನ್ನ ತಯಾರು ಮಾಡಿರ್ತಾರ. ಬಟ್ ಈಗ ಆಲ್ ಇನ್ ಒನ್ ಪೌಡರ್ನಾಗ ಬರ್ತೈತಿ. ಅದು ಯಾವ್ದಪ್ಪ ಅಂದ್ರೆ ಸರ್ವಲ್ ಪ್ರಾಡಕ್ಟ್ ಇಂದ ತಯಾರಂತ ಒಂದು ಹಾಲಿನ ಪೌಡರ್ ಐತಿ. ಅದು ಸ್ವಲ್ಪ ಹಾಲಿನ ಪೌಡರ್ ಅಂದ್ರೆ ಹಾಲನ್ನೇ ಪೌಡರ್ ಕನ್ವರ್ಟ್ ಮಾಡಿ ಇದ್ರೊಳಗ ನ್ಯೂಟ್ರಿಷನ್, ಪ್ರೋಟೀನ್, ವಿಟಮಿನ್, ಫ್ಯಾಟ್ ಇವು ಎಲ್ಲ ಅಂಶಗಳು ಇದ್ರಲ್ಲೇ ಬರ್ತಾವ. ಇದನ್ನ ಹೆಂಗ್ ಯೂಸ್ ಮಾಡೋದ್ರೆ, ಈಗ ಆಕಳ ಕರ ಹಾಕಿರ್ತೈತಿ, ಕರ ಹಾಕಿ ಒಂದ್ 4 ದಿವಸ ಆಕಳದ ಹಾಲು ಕುಡ್ಸೋದು, ಅಂದ್ರೆ ಗಿನ್ನದ ಹಾಲು ಕುಡ್ಸೋದು. ನಂತರ ಇದು ಪೌಡರ್ ಕ್ರಮೇಣ ಯೂಸ್ ಮಾಡ್ಕೋತ ಹೋಗುದು. ಅದನ್ನ ಹೆಂಗ್ ಯೂಸ್ ಮಾಡೋದಪ್ಪ ಅಂದ್ರ ಏನಿಲ್ಲ, ಒಂದ್ ಜಸ್ಟ್ ಸಣ್ಣ ಫಾರ್ಮುಲಾ ಐತಿ. 1 ಲೀಟರ್ ಹಾಲ್ ತಯಾರಾಗಬೇಕಾದ್ರ 875 ಮಿಲಿ ನೀರ್ ತೊಳೆದು ಪ್ಲಸ್ 125 ಗ್ರಾಮ ಪೌಡರ್ ತೊಳೆದು ಇವೆರಡು ಮಿಕ್ಸ್ ಆಗನ 1 ಲೀಟರ್ ಹಾಲ್ ತಯಾರಾಗ್ತಾವ. ನಾವ್ ಇದಕ್ ತಯಾರು ಮಾಡ್ಲಕ್ ನೀರ್ ಏನ್ ತೊಗೊಂಡಿರ್ತೀವಿ, ಅವ್ ನೀರ್ ಹೆಂಗಿರ್ಬೇಕಪ್ಪ ಅಂದ್ರ ಸ್ವಲ್ಪ ಉಗುರು ಬೆಚ್ಚಗೆ ನೀರ್ ಇರಬೇಕು. ಇದ್ರ ಬದಲಿನ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡ್ರಿ, ಎಲ್ಲಾ ತರ ಮಾಹಿತಿ ಹೇಳ್ತಾರು. ವಿತ್ ಪೌಡರ್ ಬ್ಯಾಗ್ 10 kg ಬರ್ತಾವ, 25 kg ಬರ್ತಾವ. ನಿಮ್ಗೆ ಎಲ್ಲಿ ಬೇಕಲ್ಲಿ ಡೆಲಿವರಿ ಅವೈಲೇಬಲ್ ಐತಿ. ಆಲ್ ಇಂಡಿಯಾ ಡೆಲಿವರಿ ಅವೈಲೇಬಲ್ ಐತಿ. ನಿಮ್ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಐತಿ. ಕರು ಸಾಕಾಣಿಕೆ ಮಾಡೋರಿಗೆ, ಕರು ಅಗದಿ ವ್ಯವಸ್ಥಿತ ತಯಾರು ಮಾಡೋರಿಗೆ ಒಳ್ಳೆ ಪ್ರಾಡಕ್ಟ್ ಐತಿ. ಈ ಹೈನುಗಾರಿಕೆ ಯಾರು ಮಾಡ್ತಾರಲ್ಲ ಅವ್ರಿಗೆ ವಿಡಿಯೋ ಶೇರ್ ಮಾಡ್ರಿ. ಹಸುಗಳಿಗೆ ಕೊಡ್ತಕ್ಕಂತ ನೀವು ಕೈ ತಿಂಡಿ ಆಗಿರ್ಬೋದು ಅಥವಾ ಫೀಡ್ಸ್ ಆಗಿರ್ಬೋದು, ಒಣ ತಿಂಡಿ ಕೊಡೋದು ಒಳ್ಳೇದ ಅಥವಾ ಅದನ್ನ ನೀರ್ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಕೊಡೋದು ಒಳ್ಳೇದ ಅಂತ ಕೇಳಿದ್ರೆ, ಹಸುಗಳಿಗೆ ನೀವು ಡ್ರೈ ಫೀಡ್ ಕೊಡೋದು ತುಂಬಾ ಒಳ್ಳೇದು. ಅದರಿಂದ ಹಸುಗಳಲ್ಲಿ ಡೈಜೆಷನ್ ಚೆನ್ನಾಗಾಗುತ್ತೆ, ಮತ್ತೆ ಮೆಲ್ಕ್ ಹಾಕೋ ಪ್ರಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ. ಹಸುಗಳು 10 ಲೀಟರ್ ಹಾಲು ಕೊಡ್ತಾ ಇದಾವೆ ಅಂತಂದ್ರೆ ಅದ್ರ ಬಾಡಿ ವೇಟ್ ಮತ್ತೆ ಹಾಲಿನ ಲೆಕ್ಕಾಚಾರಕ್ಕೆ ನೀವು ಮಿನಿಮಮ್ 4 ರಿಂದ 5 kg ನೀವು ಫೀಡ್ ಕೊಡ್ಲೇಬೇಕಾಗತ್ತೆ. ಅದನ್ನ ನೀವು ಒಣ ರೂಪದಲ್ಲಿ ಫೀಡ್ಸ್ ಕೊಡೋದ್ರಿಂದ ಹಸುಗಳಲ್ಲಿ ಮೆಲ್ಕ್ ಹಾಕೋ ಪ್ರಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ. ಇದರಿಂದ ಹಸುಗಳಲ್ಲಿ ನೀವು ಹಾಲಿನ ಇಳುವರಿನೂ ಕೂಡ ಜಾಸ್ತಿ ಮಾಡ್ಕೋಬಹುದು. ಇದರಿಂದ ನಿಮ್ಗೆ ಹೈನುಗಾರಿಕೆಯಲ್ಲಿ ಉತ್ತಮ ಲಾಭ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಆದ್ರಿಂದ ಹೈನುಗಾರಿಕೆಯಲ್ಲಿ ನೀವು ಜಾಸ್ತಿ ಲಾಭ ತಗೋಬೇಕು, ಹಸುಗಳು ಮೆಲ್ಕ್ ಹಾಕೋ ಪ್ರಕ್ರಿಯೆ ಜಾಸ್ತಿ ಆಗ್ಬೇಕಂತಂದ್ರೆ ನೀವು ಕೊಡ್ತಕ್ಕಂತ ಕೈ ತಿಂಡಿನ ನೀರ್ ಹಾಕ್ದಂಗೆ ಒಣ ಫೀಡ್ ನ ಕೊಡೋದನ್ನ ರೂಢಿ ಇಟ್ಕೋಬೇಕು. ಹೈನುಗಾರಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಅಕೌಂಟ್ ನ ಇವತ್ತೇ ಫಾಲೋ ಮಾಡಿ. ಹಸುಗಳಿಗೆ ಕೊಡ್ತಕ್ಕಂತ ಫೀಡ್ಸ್ ರೇಟ್ ಪ್ರತಿದಿನ ಜಾಸ್ತಿ ಆಗ್ತಾನೆ ಇದೆ, ಆದ್ರೆ ಹಾಲಿನ ರೇಟ್ ಮಾತ್ರ ಪ್ರತಿದಿನ ಕಮ್ಮಿ ಆಗ್ತಾ ಇದೆ. ಹಾಲಿನ ರೇಟ್ ನೀವು ಕೊಡ್ತಕ್ಕಂತ ಆಹಾರದಲ್ಲಿ ಡಿಪೆಂಡ್ ಆಗಿದೆ, ಅದ್ರ ಜೊತೆಗೆ ಫ್ಯಾಟ್ ಎಸ್ಎನ್ಎಫ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಸಮತೋಲಿತವಾದ ಆಹಾರ ಕೊಟ್ರೆ ಮಾತ್ರ ಒಳ್ಳೆ ಹಾಲಿನ ರೇಟ್ ಬರಕ್ ಸಾಧ್ಯ ಆಗುತ್ತೆ. ಒಂದ್ ಹಸು 10 ಲೀಟರ್ ಹಾಲು ಕೊಡ್ತಾ ಇದೆ ಅಂದ್ರೆ ಒಂದ್ 25 ರಿಂದ 30 kg ಹಸಿರು ಮೇವು ಮತ್ತೆ ಒಂದ್ 5 kg ಒಣ ಮೇವು ಕೊಡಿ. ಹಸಿರು ಮೇವಿಂದ ಹಾಲಿನ ರೇಟ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಒಳ್ಳೆ ಫ್ಯಾಟ್ ಎಸ್ಎನ್ಎಫ್ ಬರಲು ಒಣ ಮೇವು ತುಂಬಾ ಕೆಲಸ ಮಾಡುತ್ತೆ. ಈ ಮಾಹಿತಿನ ಹೈನುಗಾರಿಕೆ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಶೇರ್ ಮಾಡಿ. ನೀವೇನಾದ್ರೂ ಹೊಸದಾಗಿ ಹೈನುಗಾರಿಕೆ ಮಾಡ್ಬೇಕು ಅನ್ಕೊಂಡಿದ್ರಾ? ಹಂಗಾದ್ರೆ ಯಾವ ಹಸು ಸಾಕಿದ್ರೆ ನಿಮ್ಗೆ ಒಳ್ಳೆ ಹಾಲಿನ ಇಳುವರಿ ಬರುತ್ತೆ ಅಂತ ನೀವು ತಿಳ್ಕೊಳ್ಳಬೇಕಾದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಹಸುಗಳಲ್ಲಿ ಎಚ್.ಎಫ್ ಇದೆ, ಜರ್ಸಿ ಇದೆ, ಹಾಲ್ ಬ್ಲಾಕ್, ಬೇರೆ ಬೇರೆ ತಳಿ ಇದೆ. ಇವತ್ ನಾವು ತಿಳ್ಕೊತಾ ಇರೋದು ಎಚ್.ಎಫ್ ತಳಿ ಬಗ್ಗೆ. ಎಚ್.ಎಫ್ ಅಂತಂದ್ರೆ ಇದನ್ನ ಹಾಲ್ಸ್ಟೀನ್ ಫ್ರಿಜನ್ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ನೆದರ್ಲ್ಯಾಂಡ್ ದೇಶದ ಮೂಲ ತಳಿಯಾಗಿರುತ್ತೆ. ಇದು ಸರಾಸರಿ ಒಂದು ವರ್ಷಕ್ಕೆ 6,000 ರಿಂದ 8,000 ಲೀಟರ್ ಹಾಲು ಕೊಡುತ್ತೆ ನೀವು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ. ಫ್ಯಾಟ್ ಸ್ವಲ್ಪ ಕಮ್ಮಿ ಬಂದ್ರೂ ಕೂಡ ಹಾಲಿನ ಇಳುವರಿಗೆ ಎಚ್.ಎಫ್ ಇಂದ ಯಾವುದೇ ಮೋಸನೇ ಇರೋದಿಲ್ಲ. ನಾಳೆ ನಾವು ಜರ್ಸಿ ಹಸು ಬಗ್ಗೆ ತಿಳ್ಕೊಳ್ಳೋಣ. ಇದೇ ತರ ವಿಶೇಷ ಬ್ರೀಡ್ ಗಳ ಮಾಹಿತಿಗಾಗಿ ನಮ್ಮ ಅಕೌಂಟ್ ನ ಇವತ್ತೇ ಫಾಲೋ ಮಾಡಿ. 6 ತಿಂಗಳು ಸಗಣಿನೂ ತೆಗಿದಂಗೆ ಹಸುಗಳು ಅಲ್ಲೇ ಓಡಾಡ್ತಾ ಇದ್ರು, ಯಾವುದೇ ತರ ಕೆಚ್ಚಲು ಬಾವು ಆಗಲ್ವಾ, ರೋಗ ರುಜಿನ ಬರಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದಾರೆ. ಪಂಜಾಬ್ ಅಲ್ಲಿ ಪೆಡಾಕ್ ಸಿಸ್ಟಮ್ ನ ಆಲ್ರೆಡಿ ರೂಢಿ ಮಾಡ್ಕೊಂಡವ್ರೆ. ನಮ್ ಕರ್ನಾಟಕದಲ್ಲಿ ಅಲ್ಲಲ್ಲಿ ರೂಢಿ ಮಾಡ್ತಾರೆ. ಈ ತರ ಹಸುಗಳಿಗೆ ನೀವು ಓಪನ್ ಸಿಸ್ಟಮ್ ಅಲ್ಲಿ ಸಾಕೋದ್ರಿಂದ ಹಸುಗಳಿಗೂ ಬೇಕಾದಾಗ ನೀರು ಕುಡಿತವೆ, ಹಸುಗಳು ಬೇಕಾದಾಗ ಆಹಾರ ಸೇವಿಸ್ತವೆ. ಅಲ್ಲೇ ಸಗಣಿ ಅಲ್ಲೇ ಗಂಜಲ ಮಾಡಿದ್ರು ಕೂಡ ಹಸುಗಳಿಗೆ ಯಾವುದೇ ತರ ಬ್ಯಾಕ್ಟೀರಿಯಾಗಳು ಎಂಟ್ರಿ ಆಗ್ಲಿಕ್ಕೆ ಚಾನ್ಸೇ ಇರಲ್ಲ. ಹಸುಗಳಿಗೆ ನೀವು ಈ ತರ ಪ್ರಶಾಂತವಾದ ವಾತಾವರಣ ನಿರ್ಮಾಣ ಮಾಡಿದ್ರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ಅಂತ ಏನ್ ಕರಿತೀವಿ ಅದು ಕೂಡ ಜಾಸ್ತಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಹಸುಗಳಿಗೆ ಯಾವಾಗ ಕೆಚ್ಚಲು ಬಾವು ಆಗುತ್ತಪ್ಪ ಅಂತಂದ್ರೆ ನೀವು ಹಸುಗಳಿಗೆ ಹಾಲು ಕರೆದಾದ ತಕ್ಷಣ ಹಸುಗಳನ್ನ ಕೆಳಗಡೆ ಕೂತ ಕೊಟ್ಟಾಗ ಬ್ಯಾಕ್ಟೀರಿಯಾಗಳು ಮೊಲೆತೊಟ್ಟ ಮೂಲಕ ಎಂಟ್ರಿ ಆಗಿ ಕೆಚ್ಚಲು ಬಾವು ಆಗೋ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಇದನ್ನ ರೈತರು ತಿಳ್ಕೋಬೇಕಾಗತ್ತೆ. ಆದ್ರಿಂದ ಹೈನುಗಾರಿಕೆ ಬಗ್ಗೆ ಇದೇ ತರ ವಿಶೇಷ ಮಾಹಿತಿಗಾಗಿ ನಮ್ಮ ಅಕೌಂಟ್ ನ ಇವತ್ತೇ ಫಾಲೋ ಮಾಡಿ. ಹಸುಗಳಿಗೆ ಜಂತುಹುಳದ ಔಷಧಿ ಎಷ್ಟು ದಿನಕ್ಕೆ ಹಾಕ್ಬೇಕು? ಈಗ ಹಸುಗಳಿಗೆ ನೀವು ಜಂತುಹುಳದ ಔಷಧಿನ ಪ್ರತಿ 4 ತಿಂಗಳಿಗೆ ಒಂದ್ಸಲ ಹಾಕ್ಲೇಬೇಕಾಗತ್ತೆ. ಆವಾಗಲೇ ನಿಮ್ಗೆ ಹಸುಗಳು ಮೇವು ಚೆನ್ನಾಗಿ ಮೇಯ್ತವೆ, ತಿಂದಿರೋ ಆಹಾರ ಡೈಜೆಷನ್ ಕೂಡ ಚೆನ್ನಾಗಿ ಒಳ್ಳೆ ಹಾಲಿನ ಇಳುವರಿ ಬರುತ್ತೆ. ಹಾಗಾದ್ರೆ ನಮ್ ಕರುಗಳು ಇದಾವಲ್ಲ ಸರ್, ಅವುಗಳಿಗೆ ಹಾಕ್ಬೋದಾ? ಕರುಗಳಿಗೆ ನೀವು ಜಂತುಹುಳದ ಔಷಧಿನ ಪ್ರತಿ ತಿಂಗಳು ಹಾಕ್ಬೇಕಾಗತ್ತೆ. ಈ ತರ 4 ತಿಂಗಳಿಗೆಲ್ಲ ಪ್ರತಿ ತಿಂಗಳಿಗೆ ಕರುಗಳಿಗೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಜಂತುಹುಳದ ಔಷಧಿ ಹಾಕ್ಲೇಬೇಕಾಗತ್ತೆ. ನಮ್ಮ ಈಗ ಹಸುಗಳು ಗರ್ಭ ಕಟ್ಟಿದ್ದಾವೆ, ಅವುಗಳಿಗೆ ಹಾಕಿದ್ರೆ ಏನಾಗಲ್ಲ? ಇದು ಗುಡ್ ಕ್ವಶನ್ ಅಂತ ಹೇಳ್ಬೋದು. ಗರ್ಭ ಕಟ್ಟರ ಹಸುಗಳಿಗೆ ಜಂತುಹುಳದ ಔಷಧಿ ಹಾಕ್ಬೇಕಾ ಬೇಡ ಅನ್ನೋದು ತುಂಬಾ ಜನ ರೈತರಿಗೆ ಒಂದು ಡೌಟ್ ಇದೆ. ಈಗ ಗರ್ಭ ಕಟ್ಟರ ಹಸುಗಳಿಗೆ
ಫೆನ್ಬೆಂಡೋಜಲ್ ಅಂತ ಒಂದು ಜಂತುಳದ ಔಷಧಿ ಬರುತ್ತೆ, ಗರ್ಭ ಸೇಫ್ಟಿ ಇರೋದು. ಅದೇ ಗರ್ಭ ಇಲ್ದೇ ಇರೋ ಹಸುಗಳಿಗೆ ಅಲ್ಬೆಂಡೋಜಲ್ ಅಂತ ಒಂದು ಗರ್ಭ ಕಟ್ಟಿರೋ ಹಸುಗಳಿಗೆ ಬೇರೆ, ಗರ್ಭ ಇಲ್ದೇ ಇರೋ ಹಸುಗಳಿಗೆ ಬೇರೆ ತರ ಜಂತುಳದ ಔಷಧಿ ಬರುತ್ತೆ ಮೇಡಮ್. ನೀವು ಅದನ್ನ ಸರಿಯಾಗಿ ಡಾಕ್ಟರ್ ಕೇಳಿ ಹಾಕ್ಬೇಕು. ಇಲ್ಲ ಅಂತಂದ್ರೆ ಕೆಲವೊಂದ್ ಟೈಮು ನಿಮ್ಗೆ ಗರ್ಭಪಾತ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ನಿಮ್ಗೆ ಹೈನುಗಾರಿಕೆಯಲ್ಲಿ ಲಾಸ್ ಆಗುತ್ತೆ ಮೇಡಮ್. ಕರುಗೆ ಬಾಟ್ಲಿಯಿಂದ ಹಾಲು ಕುಡಿಸೋದು ಒಳ್ಳೇದ ಅಥವಾ ಪಾತ್ರೆಯಲ್ಲಿ ಹಾಲು ಕುಡಿಸೋದು ಒಳ್ಳೇದ ಅಂತ ತುಂಬಾ ಜನ ಕೇಳ್ತಾ ಇದ್ರ. ಪಾತ್ರೆಯಲ್ಲಿ ನೀವೇನಾದ್ರೂ ಹಾಲು ಕುಡಿಸ್ತಾ ಹೋದ್ರೆ ಅದು ರುಮೇನ್ ಅಂತಕ್ಕಂತ ಹೊಟ್ಟೆಗೆ ಹೋಗುತ್ತೆ. ಆವಾಗ ಡೈಜೆಷನ್ ಕೂಡ ಸರಿಯಾಗಿ ಆಗಲ್ಲ, ಕರು ಬೆಳವಣಿಗೆನೆ ಆಗಲ್ಲ. ಆದ್ರಿಂದ ನೀವು ರುಮೇನ್ ಅಂತಕ್ಕಂತ ಹೊಟ್ಟೆಗೆ ಹೋಗೋದ್ ತಪ್ಪಿಸಿ ಒಮಾಜಮ್ ಅಂತಕ್ಕಂತ ಕರುಗೆ ಹೊಟ್ಟೆಗೆ ಹಾಲು ಹೋದ್ರೆ ಮಾತ್ರ ಕರುಗೆ ಡೈಜೆಷನ್ ಕೂಡ ಚೆನ್ನಾಗಾಗ್ಬಿಟ್ಟು ಕರು ಬೆಳವಣಿಗೆ ಚೆನ್ನಾಗಿ ಬರ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಈ ಮಾಹಿತಿನ ಎಲ್ರಿಗೂ ತಿಳಿಸಿ. ಒಂದ್ ವೇಳೆ ನೀವು ಪಾತ್ರೆ ಹಾಲು ಕೊಡೋದ್ರಿಂದ ಕರು ಹೊಟ್ಟೆ ಕೂಡ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಬಾಟಲ್ ಫೀಡಿಂಗ್ ಮಾಡೋದನ್ನ ಎಲ್ರು ರೂಢಿ ಇಟ್ಕೋಬೇಕು. ಆವಾಗಲೇ ನಿಮ್ ಕರು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಮಾಹಿತಿನ ಶೇರ್ ಮಾಡಿ. ಲಾಸ್ಟ್ ವಿಡಿಯೋ ನೋಡ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರು ಗಿರ್ಲ್ಯಾಂಡ್ ಹಸುನ ನಮ್ ಶೆಡ್ ಅಲ್ಲಿ ನಾವ್ ಯಾವ ತರ ರೆಡಿ ಮಾಡ್ಕೋಬೇಕಂತ. ಮೊದಲು ನೀವೇನ್ ಮಾಡ್ಕೋಬೇಕಂದ್ರೆ ನಿಮ್ ಶೆಡ್ ಅಲ್ಲಿ ಒಂದು ಪ್ಯೂರ್ ಎಚ್.ಎಫ್ ಆಕಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ ಎಚ್.ಎಫ್ ಆಕಳಿಗೆ ನೀವು ಗಿರ್ ನ ಕ್ರಾಸ್ ಮಾಡ್ಬೇಕಾಗುತ್ತೆ. ಗಿರ್ ಅವೈಲೇಬಿಲಿಟಿ ಇಲ್ಲದೆ ಇದ್ದಾಗ ನೀವು ಪ್ಯೂರ್ ಗಿರ್ ಸೆಮೆನ್ ಕೂಡ ಅದಕ್ಕೆ ಕೊಡಿಸಬಹುದು. ಯಾವಾಗ ನೀವು ಎಚ್.ಎಫ್ ಮತ್ತೆ ಗಿರ್ ಕ್ರಾಸ್ ಮಾಡ್ತಿರಲ್ವ ಆವಾಗ 50% ಎಚ್.ಎಫ್ 50% ಗಿರ್ ಇರತಕ್ಕಂತ ಒಂದು F1 ಬ್ರೀಡ್ ನೀವು ಮೊದಲೇ ರೆಡಿ ಆಗುತ್ತೆ. ಆಮೇಲೆ ಈ F1 ಬ್ರೀಡ್ ನ ನೀವು ABS ಸೆಮೆನ್ ಮಾಡಿಸ್ಬೇಕಾಗತ್ತೆ ಅಥವಾ ಪ್ಯೂರ್ ಎಚ್.ಎಫ್ ಇಂದ ನೀವು ಸೆಮೆನ್ ಮಾಡಿಸ್ಬೇಕಾಗತ್ತೆ. ಆವಾಗ ನಿಮ್ಗೆ ಬರ್ತಕ್ಕಂತ ಎರಡನೇ ತಳಿನೇ ಗಿರ್ಲ್ಯಾಂಡ್ ಆಗಿರುತ್ತೆ. ನೀವು ಕೊಡಿಸ್ತಕ್ಕಂತ ಸೆಮೆನ್ ಎಷ್ಟು ಪ್ಯೂರಿಟಿ ಇರುತ್ತಲ್ಲ ಅಷ್ಟು ನಿಮ್ಗೆ ಚೆನ್ನಾಗಿ ಬ್ರೀಡ್ ಡೆವಲಪ್ ಆಗಿರುತ್ತೆ. ಈ ತರ ನಿಮ್ಗೆ ಹೈನುಗಾರಿಕೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಕೌಂಟ್ ನ ಇವತ್ತೇ ಫಾಲೋ ಮಾಡಿ. ಮತ್ತೆ ನಮ್ ಕರ್ನಾಟಕದಲ್ಲಿ ಈ ತರ ಗಿರ್ಲ್ಯಾಂಡ್ ಹಸುನ ಯಾರಾದ್ರೂ ಮಾಡಿದಾರ ಅಥವಾ ಎಲ್ಲಿ ಮಾಡಿದಾರ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೆ ನಮ್ಮ ಅಕೌಂಟ್ ನ ಇವತ್ತೇ ಫಾಲೋ ಮಾಡಿ.